ಸ್ನೇಹಿತರೆ, ಸಾಕಷ್ಟು ಜನ ಫಲಾನುಭವಿಗಳು ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸಾಕಷ್ಟು ಜನ ಫಲಾನುಭವಿಗಳು ಪ್ರತಿದಿನ ಗೃಹಲಕ್ಷ್ಮಿ ವಿಡಿಯೋನ ಕೆಳಗಡೆ ನಮಗೆ ಅನ್ನಭಾಗ್ಯ ಯೋಜನೆ ಹಣನೂ ಬರ್ತಿಲ್ಲ, ನಮಗೆ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ, ಅನ್ನಭಾಗ್ಯ ಯೋಜನೆ ಹಣದ ಕತೆ ಏನಾಗಿದೆ, ಹಣ ಬರುತ್ತಾ ಬರಲ್ವಾ ಅನ್ನುವಂಥದ್ದನ್ನು ಹೇಳಿ ಅಂತ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾನೆ ಇರ್ತಾರೆ. ಇಲ್ಲಿ ಮಹಿಳೆಯರು ಮಾತ್ರ ಅಲ್ಲ, ಗಂಡಸರು ಕೂಡ ಕೇಳ್ತಾನೆ ಇರ್ತಾರೆ, ನಮಗೆ ಹಣ ಯಾವಾಗ ಬರುತ್ತೆ ಹೇಳಿ, ನಮಗೆ ಯಾವಾಗ ಹಣ ಬರುತ್ತೆ, ಅನ್ನಭಾಗ್ಯ ಯೋಜನೆಯ ಹಣ ಅಂತ ಕಮೆಂಟ್ ಮುಖಾಂತರ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 170 ಹಣ ಆದರೆ ಬರಬೇಕು. ಅಂದರೆ ಅನ್ನಭಾಗ್ಯ ಯೋಜನೆಯದು ನಿಮಗೆ ಹಣ ಒಬ್ಬರಿಗೆ ಬಂದುಬಿಟ್ಟು 170 ಆದರೆ ಬರಬೇಕು. ನಾನು 850 ಅಂತ ಯಾಕೆ ಹಾಕಿದ್ದೀನಿ ಅಂದರೆ, ಇದು ನಿಮ್ಮ ಕುಟುಂಬದಲ್ಲಿ ನೀವೇನಾದರೂ 5 ಜನ ಇದ್ದೀರಾ ಅಂದರೆ ನಿಮಗೆ 170 ಲೆಕ್ಕದಲ್ಲಿ 170 + 5 ಅಂದರೆ 850 ಆದರೆ ಬರಬೇಕು. ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಾ ಅಂದರೆ 170 + 4 ಅಂದರೆ 680 ರೂಪಾಯಿ ಹಣ ಬರಬೇಕು. ನಿಮ್ಮೆಲ್ಲರಿಗೂ ಇದು ಆಲ್ರೆಡಿ ಗೊತ್ತಿದೆ. ಒಬ್ಬೊಬ್ಬರಿಗೆ 170 ರೂಪಾಯಿ ಹಣ ಬರಬೇಕು. ಅನ್ನಭಾಗ್ಯ ಯೋಜನೆ ಹಣ ಇಲ್ಲಿ 5 kg ಅಕ್ಕಿ ಹಾಕ್ತಿದ್ದೀವಿ, ಇನ್ನು 5 kg ಹಣ ಆದರೆ ಕೊಡ್ತೀವಿ, ಓಕೆನಾ. ಇಲ್ಲಿ ಒಬ್ಬೊಬ್ಬರಿಗೆ 170 ರೂಪಾಯಿ ಹಣ ಬರಬೇಕು. ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಅಕ್ಟೋಬರ್ ತಿಂಗಳಿನಿಂದಲೇ ಹಣ ಬಂದಿಲ್ಲ. ಇನ್ನು ಕೆಲವರು ಹೇಳ್ತಿದ್ದಾರೆ, ನಮಗೆ ಜನವರಿ ತಿಂಗಳಿನಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಜನವರಿ ತಿಂಗಳಿನಲ್ಲಿ ಹಣ ಬಂದಿದೆ, ಆದರೆ ಅಕ್ಟೋಬರ್ನಲ್ಲಿ ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನಮಗೆ ನವೆಂಬರ್ನಲ್ಲಿ ಹಣ ಬಂದಿಲ್ಲ, ಡಿಸೆಂಬರಲ್ಲಿ ಹಣ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅವರು ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಕಳೆದ 2-3 ತಿಂಗಳಿಂದ ಹಣ ಜಮೆ ಆಗಿಲ್ಲ. ಯುವ ನಿಧಿ ಯೋಜನೆ ಕೂಡ 1-2 ತಿಂಗಳಿನ ಹಣ ಬಾಕಿ ಆದರೆ ಇದೆ. ಈ ಸರ್ಕಾರದವರು ಯಾಕೆ ಈ ಒಂದು ಯೋಜನೆಗಳ ಹಣ ಕರೆಕ್ಟಾಗಿ ಜಮಾ ಮಾಡ್ತಿಲ್ಲ? ಯುವ ನಿಧಿ ಯೋಜನೆ ಹಣ ಪೆಂಡಿಂಗ್ ಇದೆ, ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆ, ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಪೆಂಡಿಂಗ್ ಇದೆ, ಓಕೆನಾ. ಈಗ ಶಕ್ತಿ ಯೋಜನೆಯ ಉಚಿತ ಬಸ್ ಆಗಿರೋದ್ರಿಂದ ಮಹಿಳೆ ಪ್ರಯಾಣಿಕರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇಲ್ಲಿ ಉಚಿತ ವಿದ್ಯುತ್ ಇದೆ, ಗೃಹ ಜ್ಯೋತಿ ಯೋಜನೆ, ಇವೆರಡು ಯೋಜನೆ ಕರೆಕ್ಟ್ ಆಗಿದೆ. ಈ 3 ಯೋಜನೆ ಇದು ಹಣ ಕೊಡ್ತಿಲ್ಲ ಅಂತ ಏನಿಲ್ಲ, ಹಣ ಕೊಡ್ತಿದ್ದಾರೆ, ಆದರೆ 2-3 ತಿಂಗಳು ಲೇಟಾಗಿ ಕೊಡ್ತಿದ್ದಾರೆ. ಕೊಡುವ ಹಣ ಏನೋ ಕರೆಕ್ಟಾಗಿ ಕೊಟ್ಟರೆ ಫಲಾನುಭವಿ ಕೂಡ ಖುಷಿ ಆಗ್ತಾರಲ್ಲ, ಕರೆಕ್ಟಾಗಿ ಹಣ ಕೊಡ್ತಿಲ್ಲ. ಈಗ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಈಗ ಕೆಲವರು ಹೇಳ್ತಿರ್ತೀರ, ನಮಗೆ ಅಕ್ಟೋಬರ್ ತಿಂಗಳಿಂದ ಹಣ ಬಂದಿಲ್ಲ, ಕೆಲವರು ನವೆಂಬರ್ ತಿಂಗಳಿನ ಹಣ ಬಂದಿಲ್ಲ, ಹಾಗೇನೆ ಡಿಸೆಂಬರ್ ತಿಂಗಳಿನ ಹಣ ಬಂದಿಲ್ಲ, ಈ ರೀತಿಯಾಗಿ ಹೇಳ್ತಿರ್ತೀರಾ. ಸ್ನೇಹಿತರೆ, ನಿಮಗೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮದೆಲ್ಲದು ಒಂದು ಪಟ್ಟಿ ಮಾಡಿಟ್ಕೊಂಡು, ಯಾರ್ಯಾರಿಗೆ ನಿಮಗೆ ಹಣ ಬಂದಿಲ್ಲ ನೋಡಿ, ಪೆಂಡಿಂಗ್ ಇದೆ ನೋಡಿ, ನಿಮ್ಮೆಲ್ಲರದು ಒಂದು ಪಟ್ಟಿ ಮಾಡಿ ನಿಮಗೆ ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾರಂತೆ. ಫೆಬ್ರವರಿ ತಿಂಗಳಿನಲ್ಲಿ ಯಾರ್ಯಾರಿಗೆ ಹಣ ಪೆಂಡಿಂಗ್ ಇದೆ ನಿಮ್ಮೆಲ್ಲರದು ಒಂದು ಪಟ್ಟಿ ಮಾಡಿಟ್ಕೊಂಡು, ಯಾರ್ಯಾರಿಗೆ ಹಣ ಹೋಗಿಲ್ಲ ನಿಮ್ಮೆಲ್ಲರದು ಒಂದು ಪಟ್ಟಿ ಮಾಡಿ ನಿಮಗೆ ಹಂತವಾಗಿ ನಿಮ್ಮ ಖಾತೆಗಳಿಗೆ ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾರಂತೆ. ಕೆಲವರಿಗಂತೂ ಏನು ಸಮಸ್ಯೆ ಇಲ್ಲ, ಜನವರಿ ತಿಂಗಳಿನಲ್ಲೂ ಹಣ ಕರೆಕ್ಟಾಗಿ ಬಂದಿದೆ ಅಂತ ಕಮೆಂಟ್ ಮಾಡ್ತಾರೆ. ಈಗ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರಿಗೆ ಹಂತವಾಗಿ ಹಣ ಜಮಾ ಆಗುತ್ತೆ. ಈ ಫೆಬ್ರವರಿ ತಿಂಗಳ ಮುಕ್ತಾಯದ ಒಳಗಡೆ ನಿಮ್ಮ ಎಲ್ಲರ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದು ಜಮಾ ಆಗುತ್ತೆ. ಸ್ನೇಹಿತರೆ, ಈಗ ನೀವು ಪ್ರತಿಯೊಬ್ಬರು ಒಂದು ಕೆಲಸ ಮಾಡಬೇಕು, ಏನೆಂದರೆ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಯಾವ ತಿಂಗಳವರೆಗೂ ಕರೆಕ್ಟಾಗಿ ಹಣ ಬಂದಿದೆ ಅನ್ನೋವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ ತಿಂಗಳಿನ ಹಣ ಬಂದಿದೆ ಅಂತ. ನಿಮಗೆ ಯಾವ್ಯಾವ ತಿಂಗಳಿನ ಹಣದವರೆಗೂ ನಿಮಗೆ ಕರೆಕ್ಟಾಗಿ ಬಂದಿದೆ ಅನ್ನೋವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.